ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅರಸೀಕೆರೆ ಅರಣ್ಯ ಯೂಟ್ಯೂಬ್ ಚಾನಲ್. ನಿನ್ನೆಯಿಂದ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಭಾರಿ ವೈರಲ್ ಆಗ್ತಾ ಇದೆ ವಿಡಿಯೋ. ಬೈಕ್ ಟ್ಯಾಕ್ಸಿ ರೈಡರ್ಗಳ ವಿರುದ್ಧ ತುಂಬಾ ಆಕ್ರೋಶ ಕೇಳಿ ಬರ್ತಾ ಇದೆ. ಇವ್ರು ಯಾಕೆ ಹಿಂಗೆ ಇದೇ ತರ ಬೇಕಂತಾನೆ ಮಾಡ್ತಾರೆ, ಹೆಣ್ಮಕ್ಳಿಗೆ ಈ ತರ ಟಾರ್ಚರ್ ಕೊಡ್ತಾರೆ ಲೈಂಗಿಕವಾಗಿ ಅಂತವ. ತುಂಬಾ ಕಡೆ ನಾವು ವಿಡಿಯೋ ನೋಡ್ತಾ ಇದೀವಿ, ತುಂಬಾ ಇದ್ರ ಬಗ್ಗೆನೇ ಜಾಸ್ತಿ ವಿಡಿಯೋ ಮಾಡ್ತಾ ಇದ್ದಾರೆ. ನಾವು ಕೂಡ ಈ ವಿಡಿಯೋ ನೋಡೋದು. ಆ ವಿಡಿಯೋ ಪ್ಲೇ ಮಾಡ್ತೀನಿ, ನೋಡ್ಕೊಂಡ್ ಬನ್ನಿ. ಆಮೇಲೆ ಇದ್ರ ಬಗ್ಗೆ ಮಾತಾಡೋಣ, ಏನಾಯ್ತು ಹೇಗೆ ಅಂತ. ನೋಡಿದ್ರಲ್ಲ ಸ್ನೇಹಿತರ ವಿಡಿಯೋನ. ಇದು ಜಸ್ಟ್ ಆಗಿರೋದು ನಮ್ಮ ಬೆಂಗಳೂರಲ್ಲೇ ಅಥವಾ ಬೇರೆ ಕಡೆ ಎಲ್ಲಿ ಅಂತ ಇನ್ನೂ ಕ್ಲಿಯರ್ ಕಟ್ಟಾಗಿ ಗೊತ್ತಾಗಿಲ್ಲ. ಬಟ್ ಆ ಹುಡುಗ ಒಬ್ಬ ನಾರ್ತ್ ಇಂಡಿಯನ್ಸ್ ಹುಡುಗ, ನೋಡಿದ್ರೆ ಗೊತ್ತಾಗುತ್ತದೆ. ಯಾಕಂದ್ರೆ ಕೈಗೆ ಇಲ್ಲಿ ಒಂದು ದಾರ ಕಟ್ಕೊಂಡಿದ್ದಾನೆ. ನಮ್ಮವರು ಯಾರು ಆ ಥರ ದಾರ ಕಟ್ಕೊಳಲ್ಲ ಅಲ್ಲಿಗೆ. ನಾರ್ತ್ ಇಂಡಿಯನ್ಸೇ ಆಲ್ಮೋಸ್ಟ್ 90% ಕಟ್ಕೊಳೋದು. ಇಲ್ಲಿ ಯಾರು ಬೇಕಂತ ಟಚ್ ಮಾಡಿಲ್ಲ. ಅಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ವಿಡಿಯೋ ನೋಡಿರೋರಿಗೆ. ಆ ಹುಡುಗ ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಹಾಕ್ಸಿದ್ದಾನೆ. ಪೆಟ್ರೋಲ್ ಹಾಕ್ಸಿದಂಥ ಟೈಮಲ್ಲಿ ಅಮೌಂಟ್ ಕೊಡೋಕೇನೋ ಪಾಕೆಟಿಂದ ಕೈ ಈ ಥರ ಹಿಂದೆ ಹಾಕಿ ತೆಗಿಬೇಕಾರೆ ಅವನು ಮಣಕೈಯೇ ಆ ಹುಡುಗಿಗೆ ಪರ್ಸ್ನಲ್ ಪಾರ್ಟ್ಸ್ಗೆ ಟಚ್ ಆಗಿದೆ. ಓಕೆ, ಒಪ್ಕೊಂತೀವಿ, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಅದು ಬೈ ಮಿಸ್ಟೇಕ್ ಆಗಿರೋದೇ ಹೊರತು ಬೇಕಂತ ಯಾವುದೇ ಥರ ಇಂಟೆನ್ಷನ್ ಇಟ್ಕೊಂಡು ಮಾಡಿರೋದಲ್ಲ. ಇದು ಕ್ಲಿಯರ್ ಕಟ್ಟಾಗಿ ನೋಡಿದ್ರೆ ಗೊತ್ತಾಗ್ತಾ ಇದೆ. ಅದನ್ನ ಆ ಹುಡುಗಿ ವಿಡಿಯೋ ಮಾಡ್ಕೊಂಡು ಬೇಕಂತಾನೆ ತನ್ನ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಹಾಕೊಂಡಿದ್ದಾರೆ. ಇವರೆಲ್ಲ ಏನು ಬೇಕಂತಾನೆ ಮಾಡ್ತಾರೆ ಅಂತ ಅನ್ನಿಸ್ತದೆ ಇಲ್ಲಿ ನೋಡಿದ್ರೆ. 100% ಆ ಹುಡುಗ ಬೇಕಂತ ಟಚ್ ಮಾಡಿಲ್ಲ. ಅವಳು ಟಚ್ ಮಾಡ್ಬೇಕಾದ್ರೆ ಹಿಂದೆ ಕುತ್ಕೋಬೇಕಾಯ್ತಂತಾರೆ. ಏನು ಅಷ್ಟು ಬೈಕ್ ಟ್ಯಾಕ್ಸಿ ರೈಡರ್ಸ್ ಅಂದ್ರೆ ಹೋಗಿ ಅಂಟುಕೊಂಡೆ ಕುತ್ಕೋಬೇಕಾ ಹುಡುಗಿ? ಒಂದು ಚೂರು ಗ್ಯಾಪ್ ಇಲ್ಲ ಅಲ್ಲಿ ಬೈಕಲ್ಲಿ. ನೋಡಿದ್ರೆ ಗೊತ್ತಾಗ್ತಾ ಇದೆ ಬೇಕಂತಾನೆ ಇಂಟೆನ್ಷನ್ ಇಟ್ಕೊಂಡು ಮಾಡಿರೋದ ಹುಡುಗಿ ವಿಡಿಯೋನ. ಅಷ್ಟು ಗ್ಯಾಪ್ ಇದೆ, ಹಿಂದೆ ಕುತ್ಕೊಂಡಿದ್ರೆ ಯಾವುದು ಟಚ್ ಆಗ್ತಿರ್ಲಿಲ್ಲ. ಆ ಹುಡುಗಿ ಇನ್ ಕೇಸ್ ಟಚ್ ಮಾಡ್ದೆ ಏನಾರು ಕೇಳ್ಬೋದಾಯ್ತಲ್ವಾ, ಏನಕ್ಕೆ ಈ ಥರ ಟಚ್ ಮಾಡ್ತಾ ಇದ್ರಂತನ? ಅದನ್ನೂ ಕೇಳಿಲ್ಲ. ಮತ್ತೆ ಹೆಲ್ಮೆಟ್ ಹಾಕಿದ್ರೆ ಹೆಲ್ಮೆಟ್ ಕೂಡ ಹಾಕಿಲ್ಲ. ಆ ವ್ಯಕ್ತಿ ಕೊಟ್ಟಿದ್ದನ್ನ ಬಿಟ್ಟಿದ್ರೆ ಅದು ನಮಗೆ ಗೊತ್ತಿಲ್ಲ. ಅದು ಬೈಕ್ ಟ್ಯಾಕ್ಸಿ ಅಂತಲೂ ಇನ್ನೂ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇಲ್ಲ. ಒಟ್ಟಿನಲ್ಲೇ ಅವರು ಹಂಚ್ಕೊಂಡಿರೋದು ವಿಡಿಯೋನ. ಅಟ್ಲೀಸ್ಟ್ ಬೈಕ್ ಟ್ಯಾಕ್ಸಿ ಆಗಿದ್ರೆ ಹೆಲ್ಮೆಟ್ ಆರು ಹಾಕೋಬೇಕಾಗಿತ್ತಲ್ಲ. ಯಾರು ಹೆಲ್ಮೆಟ್ ಕೊಡ್ದಾನೆ ಡ್ಯೂಟಿ ಮಾಡಲ್ಲ ನಮ್ಮ ರೈಡರ್ಸ್ಗಳು. ಅಟ್ಲೀಸ್ಟ್ ಒಂದು ಕ್ಯಾಪ್ ಹೆಲ್ಮೆಟ್ ಆರು ಕೊಟ್ಟೇ ಕೊಡ್ತಾರೆ ಕೊನೆ ಪಕ್ಷವ. ಆದರೆ ಆ ಹುಡುಗಿ ಯಾವುದೇ ಥರ ಹೆಲ್ಮೆಟ್ ಹಾಕಿಲ್ಲ. ಆ ಹುಡುಗ ನೋಡಿದ್ರೆ ಬೈಕ್ ಟ್ಯಾಕ್ಸಿ ರೈಡರ್ ಅಂತ ಆ ಹುಡುಗನ ಫೇಸ್ ತೋರಿಸಿಲ್ಲ. ಒಟ್ಟಾರೆ ಇದೆಲ್ಲ ನೋಡಿದ್ರೆ ಏನೋ ಒಂದು ಬೈಕ್ ಟ್ಯಾಕ್ಸಿ ಕಂಪನಿಗೆ ಕಳಂಕ ತರಬೇಕು, ಬೈಕ್ ಟ್ಯಾಕ್ಸಿ ರೈಡರ್ಗಳು ಸರಿ ಇಲ್ಲ ಅನ್ನೋ ಥರ ಒಂದು ಇಂಟೆನ್ಷನ್ ಇಟ್ಕೊಂಡು ವಿಡಿಯೋ ಮಾಡಿರ್ತಾರೆ. ಎದ್ದು ಕಾಣಿಸ್ತಾ ಇದೆ. 100% ಎದ್ದು ಕಾಣಿಸೋದಲ್ಲ, ಇದು ರಿಯಲ್ ಫ್ಯಾಕ್ಟ್ ಇದೇನೆ. ಏಕೆಂದರೆ ಹುಡುಗಿ ಹೆಲ್ಮೆಟ್ ಹಾಕಿಲ್ಲ, ಬೈಕ್ ಟ್ಯಾಕ್ಸಿ ರೈಡರ್ಸ್ ಫೇಸ್ ತೋರಿಸ್ತಾ ಇಲ್ಲ, ಏನು ಇಲ್ದಾನೆ ಸುಮ್ಮನೆ ಏಕಾಏಕಿ ಒಂದು ವಿಡಿಯೋ ಮಾಡ್ಕೊಂಡು ಅವ್ರು ಟಚ್ ಮಾಡಿದ್ರು ನನ್ನ ಬೇಕಂತಾನೆ ಈ ಥರ ಲೈಂಗಿಕವಾಗಿ ನಮ್ಮ ಪರ್ಸ್ನಲ್ ಪಾರ್ಟ್ಸ್ಗಳಿಗೆಲ್ಲ ಟಚ್ ಮಾಡ್ತಾರೆ, ಬೈಕ್ ಟ್ಯಾಕ್ಸಿ ರೈಡರ್ ಸರಿ ಇಲ್ಲ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ವಿಡಿಯೋ ಮಾಡಿ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದಾರೆ. ಇದು ಎಷ್ಟು ಮಟ್ಟಿಗೆ ಸರಿ? ಈ ವಿಡಿಯೋ ಭಾರಿ ವೈರಲ್ ಆಗ್ತಾ ಇದೆ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ. ನಾವು ನಿನ್ನೆಯಿಂದ ಎಲ್ಲಿ ನೋಡ್ತಾ ಇದ್ದೀವಿ, ಇದ್ರ ಬಗ್ಗೆ ಸುಮಾರು ಜನ ವಿಡಿಯೋ ಮಾಡಿ ಬಿಡ್ತಾ ಇದ್ದಾರೆ. ನಮ್ಗೆ ಕೂಡ ನಿನ್ನೆ ಟೈಮ್ ಸಿಗ್ಲಿಲ್ಲ ಮಾಡೋಕ್ಕೆ, ಅದಕ್ಕೋಸ್ಕರ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ ಇದ್ರ ಬಗ್ಗೆ. ಖಂಡಿತ ನಮ್ಮ ಅನಿಸಿಕೆ ಇಷ್ಟ. ಇದರಲ್ಲಿ ರೈಡರ್ದೇ ಆಗಲಿ ಯಾವುದೇ ಥರ 1% ತಪ್ಪಿಲ್ಲ. ಅವನು ಬೈಕ್ ಟ್ಯಾಕ್ಸಿ ರೈಡರ್ ಆಗಿದ್ರೆ. ಬಟ್ ಬೈಕ್ ಟ್ಯಾಕ್ಸಿ ರೈಡರ್ ಯಾರು ಅಂತ ಯಾರಿಗೂ ಗೊತ್ತಿಲ್ಲ, ಫೇಸ್ ತೋರಿಸಿಲ್ಲ, ಅದು ಯಾವುದು ಬುಕ್ಕಿಂಗ್ ಮಾಡಿದ್ರು ಏನು ಗೊತ್ತಿಲ್ಲ, ಬೆಂಗಳೂರಲ್ಲಿ ಆಗಿದೆಯೋ ಇಲ್ಲ ಬೇರೆ ಕಡೆ ಆಗಿದೆಯೋ ಅದು ಕೂಡ ಇನ್ನೂ ಡೀಟೇಲ್ ಏನು ಗೊತ್ತಿಲ್ಲ. ಬಟ್ ಟಚ್ ಆಗಿರೋದು ಮಾತ್ರ ಕ್ಲಿಯರಾಗಿ ಕಾಣಿಸ್ತಾ ಇದೆ. ಅವನ ವ್ಯಕ್ತಿ ಮಣಕೈ ಆ ಒಂದು ಲೇಡೀಸ್ಗೆ ಟಚ್ ಆಗಿರೋದು ಕ್ಲಿಯರಾಗಿ ವಿಡಿಯೋದಲ್ಲಿ ಕಾಣಿಸ್ತಾ ಇದೆ. ಆ ಲೇಡಿ ಹಂಗೆ ಡೈರೆಕ್ಟಾಗಿ ಬೇಕಂತಾನೆ ವಿಡಿಯೋ ಮಾಡಿಕೊಂಡು ಅಪ್ಲೋಡ್ ಮಾಡಿದ್ದಾರೆ. ಇದು ನಮಗೆ ಅನ್ನೋ ಅನಿಸಿಕೆ. ಬೈಕ್ ಟ್ಯಾಕ್ಸಿ ಕಂಪನಿ ಮೇಲೆ ಒಂದು ಕೆಟ್ಟ ಅಭಿಪ್ರಾಯ ಬರಲಿ ಜನಗಳಿಗೆ, ಲೇಡೀಸ್ಗೆ. ಯಾರು ಹೋಗ್ಬಾರ್ದು ಈ ಕಂಪ್ನಿಲಿ, ಯಾರು ಲೇಡೀಸ್ ಎಸ್ಪೆಷಲಿ ಬುಕ್ ಮಾಡ್ಕೊಂಡು ಹೋಗ್ಬಾರ್ದು ಬೈಕ್ ಟ್ಯಾಕ್ಸಿಲಿ ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡು ವಿಡಿಯೋ ಮಾಡಿದ್ದಾರೆ. ಹಾಗೆ ರೈಡರು ಅಷ್ಟೇ ಬೇಕಂತ ಮಾಡಿಲ್ಲ. ನಮ್ಮ ಅನಿಸಿಕೆ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ. ಇವೆಲ್ಲ ನೋಡಿದ್ರೆ ಗೊತ್ತು, ಬೈಕ್ ಟ್ಯಾಕ್ಸಿಗಂತೂ ಪರ್ಮಿಷನ್ ಬಂದ್ಬಿಡ್ತು, ಏನು ಮಾಡಿದ್ರು ಕ್ಯಾನ್ಸಲ್, ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡೋಕ್ಕಾಗ್ತಾ ಇಲ್ಲ. ಈ ಥರನಾರು ಒಂದು ಸ್ವಲ್ಪ ಗಿಮಿಕ್ಗಳು ಮಾಡಿ ಬೈಕ್ ಟ್ಯಾಕ್ಸಿಗೆ ಆದಷ್ಟು ಹೋಗ್ತಕ್ಕಂಥ ಜನಗಳನ್ನ ಕಮ್ಮಿ ಮಾಡೋಣ ಅನ್ನೋ ಒಂದು ಇಂಟೆನ್ಷನ್ 100% ಎದ್ದು ಕಾಣಿಸ್ತಾ ಇದೆ. ಒಟ್ಟಿನಲ್ಲಿ ಏನೋ ಒಂದು ಬೈಕ್ ಟ್ಯಾಕ್ಸಿ ಮೇಲೆ ಒಂದು ಗೂಬೆ ಕೂರಿಸ್ತಾನೆ ಇರ್ತಾರೆ. ಇವತ್ತವರೆಗೂ ಇದ್ರ ಮೇಲೆ ಆರೋಪ ತಪ್ಪಿದ್ದೇ ಅಲ್ಲ, ಒಂದಲ್ಲ ಒಂದು ರೀತಿ. ಯಾಕೆಂದ್ರೆ ಯಾರೋ ಒಬ್ಬ ರೈಡರ್ ಮಾಡಿದ್ದಾರೆ ಮಿಸ್ಟೇಕ್, ತಪ್ಪೇ ಮಾಡಿಲ್ಲ ಅಂತ ಹೇಳ್ತಾ ಇಲ್ಲ. ಬೈಕ್ ಟ್ಯಾಕ್ಸಿಲಿ ಯಾವುದೋ ಮಿಸ್ಟೇಕ್ ಆಗೇ ಇಲ್ಲ ಅಂತ ನಾವು ಹೇಳ್ತಾ ಇಲ್ಲ. ಆಗಿದ್ದಾವೆ, ಲೇಡೀಸ್ಗಳಿಗೆ ಮಿಸ್ಬಿಹೇವ್ ಆಗಿದ್ದಾವೆ, ಅದಕ್ಕೆಲ್ಲ ಅವ್ರಿಗೆ ಶಿಕ್ಷೆ ಕೂಡ ಆಗಿದೆ. ಸಣ್ಣ ಪುಟ್ಟ ಹಾಗೆ ಆಗುತ್ತೆ. ಯಾಕೆಂದ್ರೆ ಎಲ್ಲ ಇವತ್ತು 5 ಬೆಳ್ಳು ನಮ್ಮ 5 ಒಂದೇ ಥರ ಇರಲ್ಲ. ಹಂಗೆ ಇವತ್ತು ಲಕ್ಷಾಂತರ ಜನ ಡ್ಯೂಟಿ ಮಾಡ್ತಾರೆ ಅಂದರೆ ಅವರೆಲ್ಲ ಮನಸ್ಥಿತಿ ಒಂದೇ ಥರ ಇರಲ್ಲ, ಒಬ್ಬೊಬ್ರದ್ದು ಒಂದೊಂದು ಥರ ಇರುತ್ತೆ. ಹಂಗಾಗಿ ಯಾರನ್ನ ಕರೆಕ್ಟಾಗಿ ಹೇಳೋಕ್ಕಲ್ಲ. ಯಾರೋ ಒಬ್ಬ ಇಬ್ಬ ತಪ್ಪು ಮಾಡ್ಬೋದು. ಹಂಗಂತವ ಇಡೀ ಬೈಕ್ ಟ್ಯಾಕ್ಸಿ ಕೆಲಸ ಮಾಡ್ತಕ್ಕಂಥ ಅಷ್ಟು ಲಕ್ಷ ಜನನೂ ಸರಿ ಇಲ್ಲ, ಯಾರು ಹೋಗಬೇಡಿ ಬೈಕ್ ಟ್ಯಾಕ್ಸಿ ರೈಡರ್ಸ್ ಕಾಮುಕರು ಅಂತ ಹೇಳೋಕ್ಕಾಗತ್ತಾ? ಖಂಡಿತ ಇಲ್ಲ.
ಯಾಕೆಂದ್ರೆ ಅವ್ರಿಗೂ ಅವ್ರದೇ ಆದಂಥ ಒಂದು ಫ್ಯಾಮಿಲಿ ಇರುತ್ತೆ, ಅವ್ರಿಗೂ ಒಂದು ಕಷ್ಟ ಸುಖಗಳಿರ್ತವೆ, ಈ ಅಕ್ಕ ತಂಗಿಯರ ಜೊತೆಲಿ ಬೆಳೆದು ಬಂದಿರ್ತಾರೆ. ಅವ್ರಿಗೂ ಗೊತ್ತು ಇವ್ರು, ಯಾಕಂದ್ರೆ ಲೇಡೀಸ್ ಬಂದ್ರೆ ಎಷ್ಟು ನೀಟಾಗಿ ಕರ್ಕೊಂಡು ಹೋಗ್ಬೇಕು, ಇವ್ರು ನಮ್ಮನೆ ಹೆಣ್ಮಕ್ಳು, ನಮ್ಮ ಅಕ್ಕ ತಂಗಿರುತ್ತೆ, ಎಷ್ಟೋ ಜನ ಸೇಫಾಗಿ ಕರ್ಕೊಂಡು ಹೋಗಿ ಬಿಡೋರ್ನು ನಾವು ನೋಡಿದೀವಿ. ಲೇಡೀಸ್ ಬಂದ್ರೆ ಎಕ್ಸ್ಪೆಷಲಿ ಇನ್ನು ಡ್ರೈವರ್ ಹಿಂದೆ ಜಾಗ ಇದ್ರೂ ಕೂಡ ಹಿಂದೆ ಕೂತ್ಕೊಳ್ಳಲ್ಲ, ಮುಂದೆ ಕೂತ್ಕೊಂಡು ತುದಿಲಿ ಈ ತರ ಗಾಡಿ ಓಡಿಸ್ಕೊಂಡು ಹೋಗಿದ್ದಾರೆ. ಯಾಕಂದ್ರೆ ಏನಾರು ಒಂದು ಚಿನ್ ಕೇಸ್ ನಾವಾಗೆ ಅವ್ರು ಟಚ್ ಮಾಡಿಲ್ಲ, ಅವರಾಗೆ ನಮ್ಮ ಮೇಲೆ ಸ್ವಲ್ಪ ಟಚ್ ಆದ್ರೂ ಭಯ. ಯಾಕೆಂದ್ರೆ ಈ ತರ ಬೇಕಂತಾನೆ ಮೇಲೆ ಬಿದ್ರು, ಬೇಕಂತಾನೆ ಬ್ರೇಕ್ ಹೊಡೆದ್ರು, ನಮ್ಮ ಮೇಲೆ ಕೆಡ್ಕೊಂಡ್ರು, ಈ ತರ ಎಲ್ಲ ಮುಟ್ಬಿಟ್ರು ಅಂತ ವಿಡಿಯೋಗಳು ಮಾಡಿ ಬಿಡೋರು ಜಾಸ್ತಿ ಆಗ್ಬಿಟ್ಟಿದೆ ಇವಾಗ. ಈಗ ಆಕ್ಚುಲಿ ಹೇಳ್ಬೇಕಂದ್ರೆ ಲೇಡೀಸ್ ಬಂದ್ರೆ ಭಯ ಆಗುತ್ತೆ ರೈಡರ್ಗಳಿಗೆ ಕರ್ಕೊಂಡು ಹೋಗಕ್ಕೆ. ಆ ತರ ಒಂದು ಸದ್ಯದ ಪರಿಸ್ಥಿತಿ ಬಂದ್ಬಿಟ್ಟಿದೆ ಇವಾಗ ಬೈಕ್ ಟ್ಯಾಕ್ಸಿ ರೈಡರ್ಸ್ಗೆ. ಇವೆಲ್ಲ ಆಗ ಘಟನೆ ನೋಡಿದ್ರೆ ಹಂಗೇನೆ ನಿಜವಾಗ್ಲೂ. ಯಾವ ಒಂದು ಬೈಕ್ ಟ್ಯಾಕ್ಸಿ ಲೇಡೀಸ್ ಬುಕ್ ಮಾಡಿದ್ರೆ ಕರ್ಕೊಂಡು ಹೋಗಕ್ಕೆ ಭಯ ಬೀಳ್ತಾರೆ ಹುಡುಗರು, ಕ್ಯಾನ್ಸಲ್ಲೇ ಮಾಡ್ಕೊಂಡು ಹೋಗ್ಬಿಡ್ತಾರೆ ಮುಂದ್ಕಿನ್ನ. ಈ ತರ ಎಲ್ಲ ಆದ್ರೆ ಇನ್ನೇನಾಗುತ್ತೆ, ಬೇಕಂತಾನೆ ಅವರೇ ಟಚ್ ಮಾಡಿಸ್ಕೊಂಡು ಅವರೇ ವಿಡಿಯೋ ಮಾಡ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಬಿಟ್ರೆ ನಮಗೆ ಹಿಂಗ್ ಮಾಡಿದ್ರು, ಟಾರ್ಚರ್ ಕೊಟ್ರು ಅಂತವ ಹೆಂಗೆ ಮಾಡೋದು ಡ್ಯೂಟಿನ ಹುಡುಗರು? ತುಂಬಾ ಕಷ್ಟ. ಈ ತರ ಆದ್ರೆ ಮುಂದಕ್ಕೆ ಡ್ಯೂಟಿ ಮಾಡಕ್ಕೆ ಆಗಲ್ಲ ಹುಡುಗರು. ಒಟ್ನಲ್ಲಿ ಏನೋ ಇದು 100% ಎದ್ದು ಕಾಣಿಸ್ತಾ ಇದೆ, ಬೇಕಂತಾನೆ ಮಾಡಿಬಿಟ್ಟು ವಿಡಿಯೋನ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟಿದ್ದಾರೆ ಅಷ್ಟೇನೆ. ಇದಕ್ಕೆ ಬೈಕ್ ಟ್ಯಾಕ್ಸಿ ಮೇಲೆ ಕೆಟ್ಟ ಹೆಸರು ಬರಬೇಕು, ಬೈಕ್ ಟ್ಯಾಕ್ಸಿ ರೈಡರ್ಗಳು ಡ್ಯೂಟಿ ಮಾಡಬಾರ್ದು ಬೈಕ್ ಟ್ಯಾಕ್ಸಿಲಿ ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡೆ ವಿಡಿಯೋ ಮಾಡಿದ್ದಾರೆ. ಬಟ್ ಏನೇ ಮಾಡಲಿ, ಅದು ತನಿಖೆ ಆದರೆ ಕೂಲಂಕುಷವಾಗಿ ಖಂಡಿತ ಸತ್ಯ ಹೊರಗೆ ಬಂದೇ ಬರುತ್ತೆ, ಯಾರು ತಪ್ಪು ಯಾರು ಸರಿ ಅಂತವ. ಬಟ್ ಏನು ಕಂಪ್ಲೇಂಟ್ ಆಗಿದೆ ಏನೋ ಅದ್ರ ಬಗ್ಗೆ ಇನ್ನೂ ಏನು ಗೊತ್ತಾಗಿಲ್ಲ ಡೀಟೇಲಾಗೆ. ಬಟ್ ವಿಡಿಯೋ ಮಾತ್ರ ಇಷ್ಟು ನೋಡೋದು, ಇಷ್ಟು ಗೊತ್ತಾಗಿದೆ, ನಮಗೆ ಗೊತ್ತಿರೋದು ಮಟ್ಟಿಗೆ ನಾವು ಹೇಳಿದ್ದೀವಿ. ಇದರಲ್ಲಿ ರೈಡರ್ ತಪ್ಪಿಲ್ಲ ಅಂತ ನಾವು ಹೇಳೋಕ್ಕಾಗಲ್ಲ, ಆ ಲೇಡೀಸ್ ತಪ್ಪಿದೆ ಅಂತ ಹೇಳೋಕ್ಕಾಗಲ್ಲ. ಬಟ್ ಅಲ್ಲಿ ಬೈಕ್ ಟ್ಯಾಕ್ಸಿ ರೈಡರು ಅಂತಲೂ ಗೊತ್ತಿಲ್ಲ ಯಾರಿಗೂ, ಯಾಕಂದ್ರೆ ಹೆಲ್ಮೆಟ್ ಹಾಕಿಲ್ಲ, ಆ ಹುಡುಗ ಯಾರೋ ನಾರ್ತ್ ಇಂಡಿಯನ್ಸ್ ಇದ್ದಂಗಿದ್ದಾನೆ. ಇವೆಲ್ಲ ಟೋಟಲಿ ನೋಡಿದ್ರೆ ಇದು ಯಾವುದೋ ಒಂದು ಗಿಮಿಕ್ ಆಗಿ ಮಾಡಿರ್ತಕ್ಕಂಥ ವಿಡಿಯೋ ಬೈಕ್ ಟ್ಯಾಕ್ಸಿ ಮೇಲೆ ಕೆಟ್ಟ ಹೆಸರು ಬರೋಕ್ಕೆ ನಮ್ಮ ಅನಿಸಿಕೆ. ನಿಮ್ಮ ಅನಿಸಿಕೆ ಏನಂತ ಕಮೆಂಟ್ ಬಾಕ್ಸ್ ತಿಳಿಸಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.